ಮುಕಡಪ್ಪ ಲೇ ಮುಕಡಪ್ಪ ಯಾಕ್ರಿ ಸಾರ್ಕ ಸಾರ್ಕ ಕರಿತೀರಿ? ಕರಿಲೇಬೇಕಲ್ಲೋ. ಯಾಕ್ರಿ ಯಾಕೆ ಬರಲು ತಡವಾಯ್ತು? ಏನ್ ಮಾಡ್ತೀರಿ? ಊರಾಗೆಲ್ಲ ದೊಡ್ಡ ದೇಶ ಅವ್ರ ಮಗನ ಮದುವೆ ಐತೆ ಅಂತ ಹೇಳಿ ಊರಾಗ ಮನೆ 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 ಹೇಳಿ ಬರ್ಬೇಕಾರೆ ಇಷ್ಟ ಆತ್ ನೋಡ್ರಿ. ಹೌದು ಮುಕಡಪ್ಪ, ಒಂದು ಕಾಲದಲ್ಲಿ ಹಾ ಸುತ್ತು 20 ಹಳ್ಳಿಯ ಬಡತನ ಈ ದೇಶಗತಿಯ ಮನೆತನಕ್ಕಿತ್ತು. ಹೌದಲ್ಲ ಧನ್ಯರ? ದೇಶ ಅವರ ಮಾಡಿ ಅಂದ್ರೆ ಅದು ಜಗಜಾಹಿರಾಗಿತ್ತು. ಹೌದ್ರಿ. ಈ ಊರಿನ ಜನ ವಾಡಿದ ಮಕ್ಕಳು ಅಂತ ತಿಳ್ಕೊಂಡಿದ್ರು. ಹಾಗೆ 20 ಹಳ್ಳಿಯ ಜನ ವಾಡಿದವರ ಮಾತು ಅಂದ್ರ ವೇದವಾಕ್ಯ ಅಂತ ತಿಳ್ಕೊಂಡಿದ್ರು. ಹೌದ್ರಿ. ಆದ್ರೆ ಎಲ್ಲ ಮಾಯಾಗಿ ಹೋಯ್ತು ನೋಡು ಮಕ್ಕಳಪ್ಪ. ಧನ್ಯರ, ಊರಾಗ ನಿಮ್ದೇನು ವರ್ಷ ಕಡಿಮೆ ಆಗೈತೆ ಅಂತ ವಿಚಾರ ಮಾಡಾಕ್ತಾರಿ? ಹೇಳ್ರಿ. ನಮ್ಮ ತಾತನ ಕಾಲದಾಗ ದೊಡ್ಡ ದೇಶ ಅವ್ರ ಊರಾಗ ಬರ್ಬೇಕಾದ್ರ ಆನೆ ಮೇಲೆ ಮೆರವಣಿಗೆ ಮಾಡ್ಕೊತ ಊರಾಗ ಬರ್ತಾರಂತ. ಹೇಳ್ರಿ, ನಿಮ್ಮ ಬದ್ದಲು ಊರಾಗ ಗಂಟ್ಲ ಯಾರು ಇರ್ತಾರ ಹೇಳ್ರಿ, ಅವ್ರ ಗಂಟ್ಲ ಅರ್ರತ ಸೇವೆ ಬಿಡ್ತಾನ. ಶಾಬಾಷ್ ಮುಕಡಪ್ಪ ಶಾಬಾ. ಅಂದಿನಿಂದ ಇಂದಿನವರೆಗೆ ನನ್ನ ಬಗ್ಗೆ, ನನ್ನ ಮನೆತನದ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಬಂದ್ರೆ ನೀನು ಒಬ್ಬನೇ ನೋಡು. ಈ ಮನಿ ಉಪ್ಪುಂಡ್ರಿ ಅಟ್ಟು ತಿಳ್ಕೊಳಕ್ ಆಗಂಗಿಲ್ಲ. ಅದೇನ ನೋಡು ಮುಕಡಪ್ಪ, ಹೇಳ್ಲ ನಾಳಿನ ಏರ್ಪಾಟ ಎಲ್ಲ ಆಗಬೇಕು. ಎಲ್ಲ ವ್ಯವಸ್ಥೆ ಮಾಡೇನ್ರಿ. ಮುಕಡಪ್ಪ, ಏನದ್ರಿ? ಧರ್ಮ ಎಲ್ಲಿಗೆ ಹೋದ? ಧರ್ಮ ಸುತ್ತ 25 ಹಳಿಗಳ ಲಗ್ನ ಪತ್ರ ಕೊಟ್ಟು ಬರ್ತಾನ ಅಂತೇಳಿ ಹೋಗ್ಯಾನ. ಧರ್ಮ ಬಹಳ ಒಳ್ಳೆಯ ಮನುಷ್ಯ. ಅವನು ಚಿಕ್ಕನಿರುವಾಗ ತಂದೆ ತಾಯಿಗಳು ತೀರಿಕೊಂಡು ಹೋದ್ರು. ಸಣ್ಣಗಿದ್ದಾಗ ತೀರ್ಕೊಂಡ್ರಲ್ರಿ. ನಾವೇ ತಂದೆ ಸ್ಥಾನದಲ್ಲಿ ನಿಂತು ಅವನ ಜೋಪಾನ ಮಾಡಿದಕ್ಕೂ ನಮಗೆ ಕೀರ್ತಿ ಎಂಬುದು ತಂದು ಬಿಟ್ಟು ನೋಡು. ಎಷ್ಟೇ ಆಗಲಿ ಅವನೇ ಈ ಭೂಮಿ ತೂಕದ ಚೊಚ್ಚಲ ಮಗ ಅಂದ್ರೆ ಅವನೇ ನೋಡು. ಈ ಮನಿಗೆ ಬೆಳಕಿದ್ದಂಗ್ರಿ ಧನ್ಯರವ. ಮಗಡಪ್ಪ, ಧರ್ಮ ಆದ್ರೂ ಬರ್ತಿರೋವನು ನೋಡು. ಬರಾಕದಾನಲ್ರಿ. ನಮಸ್ಕಾರ ಧರ್ಮ, ನಮಸ್ಕಾರ. ನಮಸ್ಕಾರ ರೀ ಹಿರಿಯರ. ಏನ್ರಿ ಇನ್ನೂ ಮದುವೆನಾಗಿಲ್ಲ, ಎಲ್ಲಿ ಹೆಂಡ್ರ ಮಕ್ಕಳ ತಂದರಿ? ಧರ್ಮ, ಪತ್ರ ಹಂಚುವುದು ಮುಗೀತಿ. ಹೌದ್ರಿ ಅಪ್ಪರ, ಸುತ್ತ 10 ಹಳ್ಳಿಗೂ ನಮ್ಮ ಬಂಧು ಬಾಂಧವರಿಗೆಲ್ಲ ಪತ್ರ ಹಚ್ಚೋದು ಮುಗಿತ್ರಿ ಅಪ್ಪರ. ಹೌದು ಧರ್ಮ, ಮದುವೆಗೆ ಸಾವಿರಾರು ಜನ ಬರಬೇಕು. ಸುತ್ತು ಯಾವ ಹಳ್ಳಿಯಲ್ಲಿ ನಮ್ಮ ಜನ ಇಂಥ ಮದುವೆಯನ್ನು ಕಂಡಿರಬಾರ್ದು, ಅಷ್ಟು ವಿಜೃಂಭಣೆಯಿಂದ ನಡೆಯಬೇಕು. ಹೌದ್ರಿ ಅಪ್ಪರ, ಸುತ್ತ 10 ಹಳ್ಳಿಯೊಳಗೆ ದೇಶಗತಿ ಮಣಿತಾನ್ರಿಪ್ಪ ನಿಮ್ಮದು. ನಿಮ್ಮ ಮನಿ ಮದುವೆ ಹೆಂಗಾಗ್ಬೇಕಂದ್ರ ಸುತ್ತ 10 ಹಳ್ಳಿ ಜನ ಎಲ್ಲ ನಿಂತು ನೋಡಂಗಾಗ್ಬೇಕು, ಹಂಗ್ ಮಾಡಿಬಿಟ್ರಪ್ಪರ. ನೋಡು ಧರ್ಮ, ನೀನಾದ್ರೂ ಈ ವಾಡಿದ ಆಳು ಮಗ ಅಲ್ಲ, ಸ್ವಂತ ನನ್ನ ದೊಡ್ಡ ಮಗ ಇದ್ದ ಹಾಗೆ ಈ ಮನೆಯಲ್ಲಿ ಆಳಿನಂತೆ ನಡೆದುಕೊಳ್ಳದೆ ಮನೆ ಮಗನಂತೆ ನಡೆದುಕೊಂಡ್ರೆ ಸಾಕಪ್ಪ. ನೋಡ ಮನುಷ್ಯನ ಮಗ ನೀವು. ದೇವ್ರ ತಂಗ್ಯಪ್ಪ ಬಡವರಿಗೆ. ಆಯ್ತ್ರಿ ಅಪ್ಪರ, ನಾನು ಚಿಕ್ಕವನಿರುವಾಗ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿ ಬೀದಿ ಮೇಲೆ ನಿಂತಾಗ ನನ್ನ ಕರ್ಕೊಂಡು ಬಂದ ಅಣ್ಣ ಜೋಪಾನ ಮಾಡಿರಪ್ಪ. ಎಷ್ಟೇ ಆಗಲಿ ನಿಮ್ಮ ಮನಿ ಉಪ್ಕೊಂಡನಿ. ಈ ಮನಿಗಾಗಿ ನಾಯಿ ಹೆಂಗ ದುಡಿದು ನನ್ನ ಧರ್ಮ ಐತಿರಪ್ಪ, ನನ್ನ ಧರ್ಮ ಐತಿ. ಕೇಳಿದನು ಮಗಡಪ್ಪ, ಮಾತು ಕೇಳಿದೇನು? ಮನುಷ್ಯನ ಮಗನ ಹುಡುಗ ದೇವ್ರ ತಂಗ್ಯಪ್ಪ. ಊರಾಗ ಇನ್ನೊಂದೆರಡು ಮನಿಗೆ ಲಗ್ನ ಪತ್ರ ಕೊಡೋದೈತಿ. ಆದಷ್ಟು ಬೇಗ ಹೋಗಿ ಒಂದೆರಡು ಮನಿ ಕೊಟ್ಟು ಬರ್ತಾನ್ರಿ ಪರ. ಅಶೋಕ ಬಾರ್ಲಿ. ಏನು ಏನು ಮಾಡುತ್ತಿರುವೆ ನೀನು? ಈ ರೀತಿ ಕುಡಿದು ಬಂದಿರುವೆಯಲ್ಲ, ಇದು ನಿನ್ನ ಆಚಿಕೆ ಆಗುವುದನ್ನು ನಿನ್ನ ಜನ್ಮಕ್ಕೆ. ನಾಳೆಯ ದಿವಸವೇ ನಿನ್ನ ಮದುವೆ. ಐ ಆಮ್ ಸಾರಿ ಡ್ಯಾಡ್. ನಾಳೆ ನನ್ನ ಮದುವೆ ಖುಷಿ ಅಂತೇಳಿ ಗೆಳೆಯರು ಕೂಡ ಕೂಡಿ ಸ್ವಲ್ಪ ಹೆಚ್ಚಾಯ್ತು. ಐ ಆಮ್ ಸಾರಿ ಡ್ಯಾಡ್. ಅಲ್ರಿ ಸಣ್ಣ ಧನ್ಯರ, ನಾಳೆ ಮದುವೆಗೂ ಇದೇ ರೀತಿ ಕುಡಿದು ಬಂದಿರಿ ಅಂತೀನಿ ನೋಡ್ರಿ. ನಾನು ಬಾಯ್ ಮುಚ್ಚಲೇ ಮುಗಡಿಯ. ನಾ ಅಂದ್ರೆ ಏನಂತ ತಿಳ್ಕೊಂಡಿ? ಗ್ರಾಜುಯೇಟ್ ಪದವೀಧರ ಇದ್ದೀನಿ. ಚಿಕ್ಕ ದೇಶ ಅವ್ರ 4 ಮಂದಿಯಾಗ ಒಳ್ಳೆ ಒಣಸು ಬಂದ್ರ ಓದಿನ ಮಹಾ ಮುಖ್ಯ ಅಲ್ರಿ. ಮೊದಲು ನಮ್ಮ ನಡೆ ನುಡಿ ಮುಖ್ಯ ಅಲ್ರಿ. 10 ಗಂಟರ ವಾಡಿದಾಗ ಮದುವೆ ಐತಿ, ಹಸಿ ಮನಿ ಏರಿ ತಾಳಿ ಕಟ್ಟಕ್ ಸಿದ್ರಾಗ ನೀವ ಈ ರೀತಿ ಕುಡಿದು ತೂರಾಡಕತ್ತಿರಲ್ಲ,
ಈ ಸುದ್ದಿ ಊರ್ ಜನಕ್ಕೆ ಗೊತ್ತಾದ್ರೆ ಮಣಿತಾನ ಮರ್ಯಾದೆ ಏನಕತ್ತಿರಪ್ಪ, ಮಣಿತಾನ ಮರ್ಯಾದೆ ಏನಕತ್ತಿ. ಬಾರೋ ಇಲ್ಲಿ, ಬಾರೋ ಮುಂದೆ. ಯಾರು ನೀನು? ನೀನು ನಮ್ಮ ಮಣಿ ಆಳು. ಆಳು ಆಳಿನ ಜಾಗದಾಗ ಇರಬೇಕು. ಯಾರು ಎಲ್ಲಿ ಇರಬೇಕೋ ಅಲ್ಲಿ ಇದ್ರೇನೆ ಚಂದ. ಸತ ನಾನು ಹುಟ್ಟಿಸಿರುವ ತಂದೆ ನನಗೆ ಬುದ್ಧಿವಾದ ಹೇಳಿಲ್ಲ, ನನಗೆ ಅದ್ರ ಉತ್ತರ ಕೊಡ್ತೀಯ. ಇನ್ನೊಂದು ಬಾರಿ ಏನಾದ್ರೂ ನನಗೆ ಈ ರೀತಿ ಎದುರು ಉತ್ತರ ಕೊಟ್ರೆ ಪರಿಣಾಮ ಚೆಕ್ಕುದೇವ್ ಸಾಹೇಬ್ರ, ನಾ ನಿಮ್ಮ ಮಣಿಯಾಳಾಗಿರ್ಬೋದು, ಆದ್ರೆ ನನಗೂ ಸ್ವಾಭಿಮಾನವಿದೆ. ಛೇ 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 ಧರ್ಮ, ಕುಡಿದ ಹೊತ್ತಿನಲ್ಲಿ ಒಂದೆರಡು ಮಾತನಾಡಿದ್ರೆ ಹೊಟ್ಟೆ ಬಳಿಗೆ ಹಾಕಿಕೊಳ್ಳಬೇಕಪ್ಪ. ಅಶೋಕ, ಸೋಮನೀರು ಸೋಮನೀರು ಅಂದ್ರೆ ಏನ್ ನೋಡ್ಕೊಂತ ನಿಂತೀವ? ಸಮೀರ ಅಂತ ಅನ್ನಕತ್ತಿರಲ್ಲ, ಕುಡ್ದಾರ ನಿಶೆ ಆಗೈತ್ ನಿಂತಲ್ಲಿ ಅಳಿಗಾಡವ್ರಪ್ಪ. ಯಪ್ಪ ಎಲ್ಲ ಪಿಂಡ್ರಿ ಮಗನ, ಯಾಕ್ರಿ? ಊರಿಗೊಂದು ಚಿಂತೆ ಅಂತ, ಊಡಾಳಿಗೊಂದು ಚಿಂತೆ ಅಂತ. ಬಾಯಿ ಬಚ್ಕೊಂಡು ಸುಮ್ಮನೆ ನಿಲ್ತು ಕುತ್ತಿಗೆ ಮೇಲೆ ಕೈ ಕೊಟ್ಟು ಹೊರಗೆ ನೂಕಬೇಕು ಮಗನೇ. ನಾ ಏನು ಹೇಳ್ಬಾರ್ದು ಹೇಳ್ರಿ ನಿಮಗ? ಮಗ ಕುಡ್ದಾನ ನಿಶೆ ಆಗೈತೆ ಅಳಿಗಾಡಕತ್ತಾನು. ದನರ, ನೀವು ಹಿಂಗ ಸಲಿಗೆ ಕೊಟ್ಟು ಇವ್ರು ಈ ರೀತಿಗ ಕಾಣ್ರಪ್ಪ. ಸಲಿಗೆ ಅಟ್ಟ ಕೊಟ್ಟಿಲ್ಲಪ್ಪ, ಕೈಯಾಗೊಂದು ದಾರು ಬಾಟ್ಲಿನ ಕೊಟ್ಟಾರ ನೋಡ್ಬೇಕಾರ. ಯಾಕೋ ಮೈ ಚರ್ಮ ಸೋಲಿದ ಬಿಟ್ಟಿನ ಮಗನ. ಅಲ್ರಿ ದನರ, ನಿಮ್ಮ ಮುಂದನ ಈ ರೀತಿ ಕುಡಿದು ತೂರಾಡಕತ್ತಿರಲ್ಲ ಇವರು ಊರ್ ಜನಕ ಎಲ್ಲ ಉಪದ್ರಗ್ಯಾರಂತ. ಏನೋ ದೊಡ್ಡ ದೇಶ ಅವ್ರ ಮಗ ಅಂತ ಊರ್ ಜನ ಎಲ್ಲ ಸುಮ್ಮನದಾರ. ಇಲ್ಲಂದ್ರ ಕಂಡವರೆಲ್ಲ ಕಲ್ಲು ತಗೊಂಡ ಮಕ್ಕ ಕಿತ್ತಂಗ್ ಕಿತ್ತಿದ್ರು. ಜನರ, ಅಪ್ಪ ಬೆಳೆಸಿದ ಮಗ ಆಲದ ಮರ ಇದ್ದಂಗಂತ, ತಾಯಿ ಬೆಳೆಸಿದ ಮಗ ತೆಂಗಿನ ಮರ ಇದ್ದಂಗಂತ. ಹಂಗ ನೀವು ಬೆಳೆಸಿದಿ ತೆಂಗಿನ ಮರದ ಚಂಡಿ ಎಲ್ಲಿ ಬಿರುಗಾಳಿಗೆ ಸಿಕ್ಕ ಮುರಿದು ಹೋದಿತ್ತು ಅಂತ ಈ ಮಣಿ ಮೇಲಿರುವ ಅಭಿಮಾನ ಕೈ ಹೇಳಕತ್ತೇನ್ರಪ್ಪ. ಜನರ, ತಂದೆ ತಾಯಿಗೆ ಕಿಮ್ಮತ್ತು ಕೊಡದು ಹೋದ ಮಗ ಕಿತ್ ಹೋದ ಚಪ್ಪಲಿಗೆ ಸಮಾನ ಅಂತ. ಅಶೋಕ, ನಡೆ ಬಳಗಡೆ, ನಡೆಯೋ ಬಳಗಡೆ. ಯಾಕೋ ಎಲ್ಲೋ ಮಗಳು ಹುಲಿ ಹೊಟ್ಟಾಗ ಇಲಿ ಮರಿ ಹುಟ್ಟೈತೆ ತಿಳ್ಕೊಂಡಿದ್ದ, ದಾರು ಕುಡಿ ಹುಲಿ ಮರಿ ಹುಟ್ಟೈತೆ ತಿಳ್ಕೊಂಡೆ. ನೀ ಕಲಿಸಿದ ಬುದ್ಧಿನ ಅದ. ನಾ ಎಮ್ಮೆ ಹಾಲು ಕುಡಿಸ್ತಿದ್ದೀರಿ ಸಣ್ಣಾಗಿದ್ದಾಗ. ಹಾಲು ಕುಡಿಯಕವ್ರಿ ನೀವು. ಯಾಕೋ ಮುಗಡಿಯ, ಬಾಯಿ ಬಚ್ಕೊಂಡು ಸುಮ್ಮನೆ ನಿಲ್ಲು. ಸಾಕು ಸಾಕಾಯಿತು. ಈ ಮನಿ ಮಂದಿ ಎಲ್ಲ ಮದುವೆಯ ಸಂಭ್ರಮದಲ್ಲಿರುವಾಗ ಈ ನನ್ನ ಮಗ ಕುಡಿತದ ಸಂಭ್ರಮದಲ್ಲಿದ್ದಾನೆ. ಏನು ಮಾಡಲಿ? ಏನ್ ಮಾಡ್ತೀರಿ? ಇನ್ನೊಂದು ಬಾಟಿ ದಾರು ಕೊಡ್ರಿ. ಯಾಲ ಪಿಂಡ್ರಿ ಮಗನ. ನೋಡಿದ್ರಪ್ಪ, ನನ್ನ ಮನೆತನದ ಬದ್ದರು ನೀನು ಕಾಳಜಿಯಿಂದ ಹೇಳುತ್ತಿರುವ ಮಾತು ಸತ್ಯ. ಆದ್ರೆ ಏನು ಮಾಡಲಿ, ಚಿಕ್ಕವನಿರುವಾಗ ತಾಯಿಯನ್ನೇ ಕಳೆದುಕೊಂಡ ಮಗ ಅಂತ ಮುತ್ತಿನಿಂದ ಬೆಳೆಸಿದನಲ್ಲ, ನಂದೇ ತಪ್ಪಾಯ್ತು. ನೋಡಿದ್ರಪ್ಪ, ನಂದೇ ತಪ್ಪಾಯ್ತು ನೋಡ. ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟರೆ ಬಂತೇನ್ರಪ್ಪ ಭಾಗ್ಯ. ಹೋಗ್ಲಿ ಬಿಡ್ರಿ ದನರ, ಆದಷ್ಟು ಬೇಗ ಹೋಗಿ ಒಂದೆರಡು ಮನೆಗೆ ಲಗ್ನ ಪತ್ರ ಕೊಟ್ಟು ಬರ್ತೇನ್ರಿ ಪರ. ಹೇ ಧರ್ಮ, ಪ್ರತಿದಿನಾಲು ನನ್ನ ಮನೆಯಲ್ಲಿ ನಿಯತ್ತಿನಿಂದ ಕೆಲಸ ಮಾಡಿ ಮಾಡಿ ಬಹಳ ತಂದಿರಬೇಕು. ಊಟ ಮಾಡ್ಕೊಂಡು ಹೋಗ. ಹೌದು, ನೀವು ಊಟ ಮಾಡಿದ್ರೆ ನನಗಡೆ ಸಿಗ್ತೈತೆ ಪ್ರಸಾದ. ಏನ್ರಿ ಹಿರಿಯರ, 3 ಹೊತ್ತು ಬರೀ ತಿನ್ನೋದ್ರಾಗ ಇರ್ತಿರಲ್ಲ. ಹುಟ್ಟಿದ ತಿನ್ನೋದಕ್ಕಪ್ಪ. ಅಲ್ರಿ ವಾಡಿದಾಗ ನಡೆದತ್ತೇನ ನೀವು ಕೇಳಕತ್ತೀರೇನ? ಹಿಂಗ ವಾಡ್ಯದಾಗ ದಿವಸ ನಡೆಯತಾವ. ದನರ, ನಾವ ಊಟ ಮಾಡ್ಕೊತ ಕುಂತೀವಿ ಅಂದ್ರೆ ಮಾಡೋ ಕೆಲಸ ಯಾರು ಮಾಡ್ತಾರಪ್ಪ? ಇಲ್ರಿ, ಮೊದಲು ಕೆಲಸ ಮುಗಿಸ್ಕೊಂಡ್ ಬಂದ್ ಆಮೇಲೆ ಊಟ ಮಾಡ್ತಾನೆ ದನರ. ನಾನು ಹೋಗಿ ಬರ್ತೇನೆ.
ಏ ಏ ಏ ಏ ಏ ಯಾರಿಗೆ ಅಂದ್ರೆ ಮಗನ ನೀವ್ ಯಾರಿಗೆ ಅಂದ್ರಿ? ನಾ ಧರ್ಮಗ ಅಂದಪ್ಪ. ನಾನು ಅವಾಗ ಅಂದಪ್ಪ. ಏನ್ ಮುಟ್ಟ ಮಗ ಗಂಟೆ ಬಿದ್ದೇವ ನನಗ. ಮನುಷ್ಯನ ಮಗ ಯಾಕೋ ಮಗನ ಅಂತೂ ನನಗೆ ಬೇತ್ರ ಅಡ್ಡಿ ಇಲ್ಲ ದಡ್ಯಾರ. ನೀವು ನನ್ನ ಪಾಲಿಗೆ ದೇವ್ರಿ ಇದ್ದಂಗೆ ಅಪ್ಪ. ನಡಿಲ್ಲ ತೋಟದ ಮನೆಗದಷ್ಟು ಹೋಗಿ ಬರೋಣ. ನಡ್ರಿ ದೊಡ್ಡ ಮನೆ ಗುಂಡ ತುಂಡ ಎಲ್ಲ ವ್ಯವಸ್ಥೆ ಮಾಡೀನಿ. ಬಾದ್ ಕೂಡಲಿ ಹೆಂಡ ಕುಡ್ದು ಹೆಂಡಿ ತಿಂದು ಗಡ್ರ ನನಗೆ ಮಾಡ್ಕೊಳ್ಳದಪ್ಪ. ಹೆಂಗಂದ್ರೆ ಒಳ್ಳೆ ಮಗನ ನಾವು ತುಂಡು ಕೈ ಹೆಂಡೆ ಅಂತ ಕರಿತೀವ್ರಿ. ಹೌದು ಮಕ್ಕಳಪ್ಪ, ಇದು ಮದುವೆಯ ಅವಸರ. ಈ ಸಮಯದಲ್ಲಿ ಅದೆಲ್ಲ ಬೇಡನಿಸುತ್ತದೆ. ಆದ್ರೆ ಏನು ಮಾಡುದು, ಹುಚ್ಚು ಮನಸ್ಸು ಕೇಳ್ತಾರೆ. ಮಗನೇ ನನಗ ಚಟ ನಿನಗ ಹಠ. ನಡ್ರಿ